ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಂತೂ ಆಗುತ್ತೆ. ಬದಲಾಯಿಸುವುದು ಹೈಕಮಾಂಡ್ಗೆ ಬಿಟ್ಟಿದ್ದು. ಯಾವಾಗ ಬದಲಾವಣೆ ಆಗುತ್ತೆ ಅಂತ ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಬಹುದು, ಆದರೆ ಎಲ್ಲವನ್ನೂ ಕಾಲ ತೀರ್ಮಾನ ಮಾಡುತ್ತೆ ಅಂತ ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಇಂಥದ್ದೊಂದು ಬದಲಾವಣೆ ಆಗುತ್ತಾ ಅನ್ನುವಂತ ಚರ್ಚೆ ಈಗ ಶುರುವಾಗ್ತಾ ಇದೆ. ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗೋದು ಬಿಡೋದು ಎಲ್ಲ ಅವರು ತೀರ್ಮಾನ ಮಾಡ್ತಾರೆ. ಬಟ್ ಬದಲಾವಣೆ ಅಂತೂ ಆಗ್ತದೆ, ಯಾವಾಗ ಆಗ್ತದೆ ಅವೆಲ್ಲ ಅಂತಿಮವಾಗಿ ಅವರೇ ತೀರ್ಮಾನ ಮಾಡೋದು. ಬದಲಾವಣೆ ಅಂತೂ ಆಗ್ತದೆ. ಸತೀಶ್ ಜಾರಕಿಹೊಳಿ ಅವರು ಆಗಬಹುದು ಏನೋ ಅಂತ ಅನ್ಕೊಂಡಿದ್ದೇನೆ, ಆಗಬಹುದು. ನೋಡಿ, ರಾಜಕಾರಣದಲ್ಲಿ ಯಾರೇನಾಗ್ತಾರೆ ಅಂತೇಳಿ ಯಾರು ನಿರೀಕ್ಷೆ ಊಹೆನೂ ಮಾಡೋಕ್ಕಾಗಲ್ಲ. ಆಗ್ತವೆ, ಅದಕ್ಕೆಲ್ಲ ಕಾಲನ ತೀರ್ಮಾನ. ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಸಚಿವ ಕೆಎನ್ ರಾಜಣ್ಣ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಂತೂ ಆಗುತ್ತೆ. ಬದಲಾಯಿಸುವುದು ಹೈಕಮಾಂಡ್ಗೆ ಬಿಟ್ಟಿದ್ದು. ಯಾವಾಗ ಬದಲಾವಣೆ ಆಗುತ್ತೆ ಅಂತ ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗಬಹುದು, ಆದರೆ ಎಲ್ಲವನ್ನೂ ಕಾಲ ತೀರ್ಮಾನ ಮಾಡುತ್ತೆ ಅಂತ ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಇಂಥದ್ದೊಂದು ಬದಲಾವಣೆ ಆಗುತ್ತಾ ಅನ್ನುವಂತ ಚರ್ಚೆ ಈಗ ಶುರುವಾಗ್ತಾ ಇದೆ. ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗೋದು ಬಿಡೋದು ಎಲ್ಲ ಅವರು ತೀರ್ಮಾನ ಮಾಡ್ತಾರೆ. ಬಟ್ ಬದಲಾವಣೆ ಅಂತೂ ಆಗ್ತದೆ, ಯಾವಾಗ ಆಗ್ತದೆ ಅವೆಲ್ಲ ಅಂತಿಮವಾಗಿ ಅವರೇ ತೀರ್ಮಾನ ಮಾಡೋದು. ಬದಲಾವಣೆ ಅಂತೂ ಆಗ್ತವೆ. ಸತೀಶ್ ಜಾರಕಿಹೊಳಿ ಅವರು ಆಗಬಹುದು ಏನೋ ಅಂತ ಅನ್ಕೊಂಡಿದ್ದೇನೆ, ಆಗಬಹುದು. ನೋಡಿ, ರಾಜಕಾರಣದಲ್ಲಿ ಯಾರೇನಾಗ್ತಾರೆ ಅಂತೇಳಿ ಯಾರು ನಿರೀಕ್ಷೆ ಊಹೆನೂ ಮಾಡೋಕ್ಕಾಗಲ್ಲ. ಆಗ್ತವೆ, ಅದಕ್ಕೆಲ್ಲ ಕಾಲನ ತೀರ್ಮಾನ.